ಪ್ರೈಸ್ ದ ಲಾರ್ಡ್. ಅನೇಕರಿಗೂ ಒಂದು ಪ್ರಶ್ನೆ ಇರುತ್ತೆ, ಇವಾಗ ನಾನು ಏನಾದರೂ ತಪ್ಪು ಮಾಡಿಬಿಟ್ರೆ, ನಾನು ಪಾಪ ಮಾಡಿಬಿಟ್ರೆ, ದೇವ್ರಿಗೆ ಇಷ್ಟ ಇರೋದ ಕಾರ್ಯಗಳೇನಾದರೂ ಮಾಡಿಬಿಟ್ರೆ, ನಾನು ಹಿಂತಿರುಗಿ ದೇವ್ರ ಹತ್ರ ಹೋಗೋಕ್ಕೆ ನನಗೆ ಕಷ್ಟ ಆಗ್ತಾ ಇದೆ, ಆ ಗಿಲ್ಟಿ ಫೀಲಿಂಗ್ ಇದೆ. ಆದರೆ ದೇವ್ರ ಹತ್ರ ನನ್ನ ಕೈಲಿ ಹೋಗೋಕ್ಕಾಗ್ತಾ ಇಲ್ಲ. ಮತ್ತೆ ಆ ಪಾಪ, ಮತ್ತೆ ಆ ಒಂದು ಸುಳ್ಳು, ಮತ್ತೆ ಆ ಪಾಪದ ದಾರಿನ ನಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ದೇವರಿಂದ ತುಂಬ ದೂರ ಆಗ್ತಿರೋ ಫೀಲ್ ನನಗೆ ಆಗ್ತಾ ಇದೆ ಅಂತ ಹೇಳಿ ಅನೇಕರು ಫೀಲ್ ಮಾಡ್ತಾ ಇರ್ಬೋದು. ಅನೇಕರು ಅದನ್ನು ನೆನೆಸ್ಕೊಂಡು ಗಿಲ್ಟಿ ಫೀಲ್ ಮಾಡ್ತಾ ಇರ್ಬೋದು. ಆದರೆ ಯಾವಾಗ ನಾವು ಹಿಂತಿರುಗಿ ದೇವ್ರ ಹತ್ರ ಹೋಗಿ, ದೇವರೇ ನಾನು ತಪ್ಪು ಮಾಡಿಬಿಟ್ಟೆ ಏಸಪ್ಪ, ಅಪ್ಪ ನಿಂಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತಿದ್ರೂ ನಾನು ಆ ಪಾಪದ ಕಾರ್ಯನ ಮಾಡಿದೆ, ಆ ಸುಳ್ಳನ್ನು ನಾನು ಹೇಳಿದೆ, ಪಾಪದ ಜೀವಿತ ನಾನು ಜೀವಿಸ್ದೆ ಅಂತ ಹೇಳಿ ಯಾವಾಗ ನಾವು ಮನಸಾರೆ ದೇವ್ರ ಕೈಲಿ ಒಪ್ಪಿಸ್ಕೊಡ್ತೀರೋ, ಖಂಡಿತ ದೇವ್ರು ಅದನ್ನ ಕ್ಷಮಿಸ್ತಾರೆ. ಕ್ಷಮಿಸಿ ಮತ್ತೆ ಆ ತಪ್ಪುಗಳನ್ನ ಮಾಡದಂಥದ್ದೇ ನಮ್ಮನ್ನ ಕಾದು ನಡೆಸ್ಕೊಡ್ತಾರೆ. ಮತ್ತು ನಾವು ಹೇಗೆ ಫಸ್ಟ್ ದೇವ್ರ ಜೊತೆ ಇದ್ದರೂ ಅದೇ ರೀತಿಯಲ್ಲಿ ಪ್ರತಿದಿನವೂ ಸಹ ದೇವ್ರ ಜೊತೆ ನಾವು ನಡೀತಾ ಇರ್ತೀರಿ. ಅದೇ ನಾವು ಯಾವಾಗ ದೇವ್ರನ್ನ ಬಿಟ್ಟು ದೂರ ಓಡ್ತಾ ಇರ್ತೀರೋ, ಎಷ್ಟು ದೂರ ಓಡಿದ್ರೂ ಸಹ ಗಿಲ್ಟಿ ಫೀಲಿಂಗ್ ನನ್ನ ಕಾಡ್ತಾನೆ ಇರುತ್ತೆ. ನಾನು ತಪ್ಪು ಮಾಡಿಬಿಟ್ನಲ್ಲ, ಸುಳ್ಳು ಹೇಳ್ಬಿಟ್ನಲ್ಲ, ನನ್ನ ವಿಧೇಯತ್ವ ತೋರಿಸಿಲ್ವಲ್ಲ, ಆ ಒಂದು ಪಾಪ ನಮ್ಮನ್ನ ಏನು ಮಾಡ್ತಾ ಇರುತ್ತೆ ಅಂದರೆ ಕಾಡ್ತಾನೆ ಇರುತ್ತೆ. ಕೀರ್ತನೆಗಾರ 139ರಲ್ಲಿ ವಾಕ್ಯ ಇದೆ, ನಾವೆಲ್ಲಿ ಹೋದ್ರೂ ಸಹ ದೇವ್ರು ನಮ್ಮನ್ನ ನೋಡ್ತಾ ಇರ್ತಾರೆ ಅಂತ ಹೇಳಿ. ಸೊ ನಾವು ಪಾಪ ಮಾಡಿ ಎಷ್ಟೇ ದೂರ ಓಡಿದ್ರೂ ಸಹ ದೇವ್ರು ನಮ್ಮನ್ನ ನೋಡ್ತಾನೆ ಇರ್ತಾರೆ. ನಮಗೊಂದು ಸಮಾಧಾನ ಇರಲ್ಲ, ಒಂದು ಗಿಲ್ಟಿ ಫೀಲ್ ಇರುತ್ತೆ. ಅದೇ ಹಿಂತಿರುಗಿ ದೇವ್ರ ಹತ್ರ ಬಂದು ಒಪ್ಪಿಸ್ಕೊಟ್ಟಾಗ ಸಮಾಧಾನ ಇರುತ್ತೆ, ಆ ಗಿಲ್ಟಿ ಫೀಲಿಂಗ್ ಇರಲ್ಲ. ದೇವ್ರ ನಮ್ಮ ಜೊತೆಗಿದ್ದು ನಾವೇನೊಂದು ಪಾಪದಲ್ಲಿದ್ದರೋ ಅದಕ್ಕಿಂತ ಒಂದು ಉನ್ನತ ಸ್ಥಾನದಲ್ಲಿ ದೇವ್ರು ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಆ ಪಾಪದ ಜೀವಿತದ ಬಿಡುಗಡೆ ಕೊಟ್ಟು ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಸೊ ಇವತ್ತು ನಿಮ್ಮಲ್ಲಿ ಏನಾದರೂ ಗಿಲ್ಟಿ ಫೀಲಿಂಗ್ ಇತ್ತಂದರೆ, ನಾನು ಪಾಪದ ದಾರಿ ನಡೀತಾ ಇದ್ದೀನಿ, ಈ ಒಂದು ಪಾಪನ ಕಾಡ್ತಾ ಇದೆ ಅಂತ ನಿಮ್ಗೆ ಫೀಲ್ ಆಗ್ತಾ ಇದ್ದರೆ, ಫಸ್ಟ್ ದೇವ್ರ ಹತ್ರ ಒಪ್ಪಿಸ್ಕೊಡ್ರಿ. ಆಗ ದೇವ್ರು ಅದರಿಂದ ಬಿಡುಗಡೆ ಕೊಟ್ಟು ನಿಮಗೆ ಸಮಾಧಾನ ಕೊಡ್ತಾರೆ. ಪ್ರೈಸ್ ದ ಲಾರ್ಡ್.